ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ ಪರಿವಾರ. ಇವತ್ತಿನ ಸ್ಪೆಷಲ್ ಏನಂದರೆ ಡ್ರೈ ಗೋಬಿಗೆ ನಾನು ಫಸ್ಟು ಒಂದು ಬಿಸಿನೀರಿಗೆ ಒಂಚೂರು ಉಪ್ಪು ಒಂಚೂರು ಅರಿಶಿನ ಹಾಕ್ಕೊಂಡು ಕಾಲಿಫ್ಲವರ್ನ ಚಿಕ್ಕ ಚಿಕ್ಕಾಗಿ ಪೀಸ್ ಮಾಡಿಕೊಂಡು ನಾನು ಅದಕ್ಕೆ ಹಾಕೊತಿದ್ದೀನಿ. ಅದನ್ನು ಒಂದು ಸ್ವಲ್ಪದವರೆಗೂ ನೆನೆಯಕ್ಕೆ ಬಿಡಬೇಕು. ಏನಾದರೂ ಹುಳ ಇದ್ದರೆ ಅದೆಲ್ಲ ಸತ್ತೋಗುತ್ತೆ. ಅದೆಲ್ಲ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಒಂದು 5 or 10 ಮಿನಿಟ್ಸ್ ಆದಮೇಲೆ ನಾನು ಅದನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕೊತಿದ್ದೀನಿ. ಪಾತ್ರೆಗೆ ಹಾಕೊಂಡ್ಮೇಲೆ ನಾನು ಒಂದು 2 to 3 ಟೇಬಲ್ ಸ್ಪೂನ್ಸ್ ಆಫ್ ಕಾರ್ನ್‌ಫ್ಲೋರ್ ಹಾಕ್ಕೊಂಡಿದ್ದೀನಿ. ಹಾಗೆ 1 2 ಸ್ಪೂನ್ಸ್ ಆಫ್ ಆರ್ 1 1/2 ಸ್ಪೂನ್ಸ್ ಆಫ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾವು ಹೆಂಗೆ ಕ್ವಾಂಟಿಟಿ ಮಾಡ್ತೀವೋ ಅದ್ರ ಪ್ರಕಾರ ಹಾಕ್ಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ಸ್ ಆರ್ 2 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್, ಜಾಸ್ತಿ ಖಾರ ಬೇಕು ಅಂದರೆ ಖಾರ ಹಾಕ್ಕೋಬೋದು. ಹಾಗೆ ಇಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಿದ್ದೀನಿ ಇಲ್ಲಿ. ನೀರು ಹಾಕ್ಕೋಬಾರ್ದು ಇದಕ್ಕೆ. ಒಂಚೂರು ಅರಿಶಿನ ಹಾಕ್ಕೊಂಡು ನಾನು ಇದನ್ನು ಕಲಿಸ್ಕೊತಿದ್ದೀನಿ. ಕಲಿಸ್ಕೊಂಡಾದ್ಮೇಲೆ ನಾನು ಒಂದು 5 ಮಿನಿಟ್ಸ್ ಬಿಟ್ಟಿದ್ದೆ. ಸೊ ಎಲ್ಲದಕ್ಕೂ ಕೋಟಿಂಗ್ ಕರೆಕ್ಟಾಗಿ ಆಗಲಿ ಅಂತ. ನೀರು ಹಾಕ್ಕೋಬಾರ್ದು ಇದಕ್ಕೆ. ನೀರು ಹಾಕ್ಕೊಂಡ್ರೆ ನೀರು ಆಗೋಗುತ್ತೆ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ನಾವು ಅದನ್ನು ಏನು ಕಲಿಸ್ಕೊಂಡಿರ್ತೀವೋ ಅದನ್ನು ಹಾಕಿ ಬೇಯಿಸಿ ಅದು ಕ್ರಿಸ್ಪಿ ಆಗಿರಬೇಕು. ಕ್ರಿಸ್ಪಿ ಆಗಿಲ್ಲ ಅಂದರೆ ನಮಗೆ ತಿನ್ನೋಕ್ಕಾಗಲ್ಲ. ಸೊ ಕ್ರಿಸ್ಪಿ ಆಗಿದ್ರೆ ಡ್ರೈ ಗೋಬಿ ಈಸ್ ರೆಡಿ ಟು ಈಟ್.